ನಮಸ್ಕಾರ. ಕರ್ನಾಟಕ ಇದೀನಾಗೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರೋಧ ಡಿಸಿಎಂ ಹೇಳಿಕೆಗೆ ತಿರುಗೇಟು. ಬಿಜೆಪಿ ಮುಖಂಡ ಎಸ್‌ಟಿ ದಿಲೀಪ್ ಕುಮಾರ್ ವ್ಯಂಗ್ಯ. ಚಾಕುವಿನಿಂದ ಇರಿದ ಯುವಕನ ಭೀಕರ ಕೊಲೆ, ಬಳಿಕ ಕಲ್ಲು ಎತ್ತು ಹಾಕಿ ಬರ್ಬರ ಹತ್ಯೆ. ಕಲಬುರಗಿಯಲ್ಲಿ ಘಟನೆ. ಕಾಸರಗೋಡಿನಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ವಿರೋಧ, ಸಾಹಿತಿಗಳು ಚಿತ್ರರಂಗದ ಮಧ್ಯಪ್ರವೇಶಕ್ಕೆ ಮನವಿ. ಕದಂಬ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಬೇಕರಿ ರಮೇಶ್ ಹೇಳಿಕೆ. ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಯ ಮೂಲಕ ಮಾಗಡಿ ಹಾಗೂ ಕುಣಿಗಲ್ಗೆ ನೀರನ್ನು ಹರಿಸುತ್ತೇವೆ ಎಂಬ ಡಿಸಿಎಂ ಡಿಕೆಶಿ ಹೇಳಿಕೆಗೆ ಬಿಜೆಪಿ ಮುಖಂಡ ಎಸ್‌ಟಿ ದಿಲೀಪ್ ಕುಮಾರ್ ತಿರುಗೇಟು ನೀಡಿದ್ದಾರೆ. ಗೋಬಿಪಟ್ಟಣದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಹೇಮಾವತಿ ಎಕ್ಸ್‌ಪ್ರೆಸ್ ಚಾನೆಲ್ ಲಿಂಕ್ ಯೋಜನೆಗೆ ಈಗಾಗಲೇ ಕಾಮಗಾರಿ ಸ್ಥಗಿತವಾಗಿದೆ. ಈ ಹಿಂದೆ ಜಿಲ್ಲೆಯ ಎಲ್ಲ ಸ್ವಾಮೀಜಿಗಳು ಹಾಗೂ ಕಾರ್ಯಕರ್ತರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ಹೋರಾಟ ಮಾಡಿದ್ದು, ಸರ್ಕಾರ ತಾತ್ಕಾಲಿಕವಾಗಿ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ಈಗ ಡಿಕೆ ಶಿವಕುಮಾರ್ ಅವರು ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರನ್ನು ಬಳಸಿಕೊಂಡು ಮತ್ತೆ ಹೇಮಾವತಿ ಲಿಂಕ್ ಯೋಜನೆಗೆ ಅಡಿಗಲ್ಲು ಹಾಕಲು ಹೊರಟಿದ್ದಾರೆ. ಡಿಕೆ ಶಿವಕುಮಾರ್ ತುಮಕೂರು ಜಿಲ್ಲೆಯ ಜನರ ಶಾಪ ನಿಮಗೆ ತಟ್ಟದೆ ತಟ್ಟುತ್ತದೆ. ಹೇಮಾವತಿ ಎಕ್ಸ್‌ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆಯನ್ನ ವಾಮ ಮಾರ್ಗದಲ್ಲಿ ಕುಣಿಗಲ್ ಹಾಗೂ ಮಾಗಡಿಗೆ ನೀರನ್ನು ತೆಗೆದುಕೊಂಡು ಹೋಗಲು ಡಿಕೆ ಶಿವಕುಮಾರ್ ಅವರು ಹುನ್ನಾರ ಮಾಡುತ್ತಿದ್ದಾರೆ ಎಂದರು. ಡಿಕೆ ಶಿವಕುಮಾರ್ ಅವರು ಮೊನ್ನೆ ಕುಣಿಗಲ್ ಉತ್ಸವದಲ್ಲಿ ನಾವು ಹೇಮಾವತಿ ನೀರು ಏನು ಎಕ್ಸ್‌ಪ್ರೆಸ್ ಕೆನಾಲ್ ಮೂಲಕ ಹರಿಸ್ತೀವಿ, ನಮ್ಮ ಗುಬ್ಬಿ ಶಾಸಕ ವಾಸಣ್ಣ ನಮಗೆ ಸಹಕಾರ ನೀಡಿದ್ದಾರೆ. ಮತ್ತು ಅವ್ರ ಸಹಕಾರದಿಂದ ಎಕ್ಸ್‌ಪ್ರೆಸ್ ಕೆನಾಲ್ ಆಗುತ್ತೆ ಮತ್ತು ನಾವು ಮಾಗಡಿಗೆ ನೀರು ತಗೊಂಡು ಹೋಗ್ತೀವಿ ಅನ್ನೋ ನಿಟ್ಟಿನಲ್ಲಿ ವಾಸಣ್ಣ ಅವ್ರಿಗೆ ಅಭಿನಂದನೆ ಹೇಳಿದೆ. ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ, ಡಿ ಕೆ ಶಿವಕುಮಾರ್ಗೆ ಅವ್ರು ಎಲ್ಲೋ ಭ್ರಾಂತು. ಈ ಜಿಲ್ಲೆಯ ಜನಗಳ ಶಾಪ ತಟ್ಟದಂಗಿರಲ್ಲ. ಏನು ಅಂದರೆ ಹೇಮಾವತಿ ನೀರಿನ ಶಾಪ ತಟ್ಟದಂಗಿರಲ್ಲ. ವಾಮ ಮಾರ್ಗದಲ್ಲಿ ಎಕ್ಸ್‌ಪ್ರೆಸ್ ಕೆನಾಲ್ ಮಾಡೋ ಅವಶ್ಯಕತೆ ಇಲ್ಲ. ಡಿ ಕೆ ಶಿವಕುಮಾರ್ ಅವರೇ. ಜೆಡಿಎಸ್ ಮುಖಂಡ ಬಿಎಸ್ ನಾಗರಾಜ್ ಮಾತನಾಡಿ, ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ಸಂಪೂರ್ಣ ಬೆಂಬಲವಿದೆ. ಕುಣಿಗಲ್ ಹಾಗೂ ಮಾಗಡಿಗೆ ಹೇಮಾವತಿ ನೀರನ್ನು ಹರಿಸುತ್ತೇವೆ ಎಂದು ಡಿಕೆ ಶಿವಕುಮಾರ್ ಅವರು ಇತ್ತೀಚೆಗೆ ಕುಣಿಗಲ್ ಉತ್ಸವದಲ್ಲಿ ಮತ್ತೆ ಹೇಮಾವತಿ ವಿಚಾರ ಮುನ್ನೆಲೆಗೆ ಬಂದಿದೆ. ನಮ್ಮ ಪ್ರಾಣ ಬೇಕಾದರೂ ಕೊಡುತ್ತೇವೆ, ಆದರೆ ಯಾವುದೇ ಕಾರಣಕ್ಕೂ ಹೇಮಾವತಿ ನೀರನ್ನು ಬಿಟ್ಟುಕೊಡುವುದಿಲ್ಲ. ರೈತರ ಮೇಲೆ ಒಂದು ಕೇಸ್ ಅಲ್ಲ, 5-6 ಕೇಸ್ ಹಾಕಿದ್ರೂ ತಲೆಕೆಡಿಸಿಕೊಳ್ಳಲ್ಲ. ನಮಗೆ ನಮ್ಮ ರೈತರಿಗೆ ಹೇಮಾವತಿ ನೀರು ಮುಖ್ಯ ಎಂದರು. ನೀರನ್ನ ತಗೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಜನಗಳು ಗಮನಿಸ್ತಾ ಇದ್ದಾರೆ, ಯಾಕೆಂದರೆ ಅದು ಗೊತ್ತಿರೋ ವಿಚಾರನೇ. ನಾವು ಮೊದಲೆಲ್ಲ ಅದನ್ನೆಲ್ಲ ಹೇಳ್ಕೊಂಡು ಬಂದು ಏನಂತ ಸಂಪೂರ್ಣ ಬೆಂಬಲ ಇದೆ ವಾಸಣ್ಣವ್ರಿಗೆ. ಈ ತಾಲೂಕಿನ ಹಿತಾಸಕ್ತಿ ಬೇಕಿಲ್ಲ, ಈ ತಾಲೂಕಿನ ರೈತರ ಹಿತಾಸಕ್ತಿ ಬೇಕಿಲ್ಲ. ಅವ್ರಿಗೆ ಬೇಕಾಗಿರೋದೊಂದೇ ಮತ. ಓಟ್ ಹಾಕಬೇಕು, ಓಟ್ ಹಾಕ್ಸ್ಕೊಬೇಕು, ಎಲೆಕ್ಷನ್ ಟೈಮ್ನಲ್ಲಿ ಗೆದಿಬೇಕು, ಅಧಿಕಾರನ ಅನುಭವಿಸ್ಬೇಕು ಅವ್ರ ಕುಟುಂಬ ಅಂತ ಹೇಳ್ತಾನೆ ಬಂದು. ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಇತರರು ಹಾಜರಿದ್ದರು. ಚಾಕುವಿನಿಂದ ವ್ಯಕ್ತಿಯ ತಲೆಗೆ ಇರಿದು ಬಳಿಕ ಕಲ್ಲು ಎತ್ತಿ ಹಾಕಿ ಭೀಕರ ಕೊಲೆ ಮಾಡಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಮೋಹನ್ ಲಾಡ್ಜ್ ಹಿಂದಿರುವ ಉದ್ಯಾನವನದ ಆವರಣದಲ್ಲಿ ಘಟನೆ ನಡೆದಿದ್ದು, ನಗರದ ಅಪ್ಪರ್ ಲೈನ್ ಸ್ಟೇಷನ್ ಬಜಾರ್ ನಿವಾಸಿ ಸೈಯದ್ ಮೆಹಬೂಬ್ ಇಸ್ಮಾಯಿಲ್ ಮೃತ ಯುವಕ ಎಂದು ಗುರುತಿಸಲಾಗಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾ ಶರಣಪ್ಪ ಎಸ್ಟಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡ ಸ್ಟೇಷನ್ ಬಜಾರ್ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತನಾದವನ ಹೆಸರು ಸೈಯದ್ ಮೆಹಬೂಬ್ ಇಸ್ಮಾಯಿಲ್, ಸನ್ ಆಫ್ ಇಸ್ಮಾಯಿಲ್ ಅಂತ. ಸುಮಾರು 21ರಿಂದ 23 ವಯಸ್ಸಿದೆ. ಈಗಾಗಲೇ ಇವನಿಗೆ ಯಾರು ಹಲ್ಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಪ್ರಾಥಮಿಕ ಮಾಹಿತಿ ಇದೆ. ಈಗಾಗಲೇ ನಮ್ಮ ತಂಡಗಳನ್ನು ಬಿಟ್ಟಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನು ವಶಪಡಿಸ್ಕೊತೀವಿ. ಪ್ರಾಥಮಿಕ ಮಾಹಿತಿ ಕಲೆ ಹಾಕಿದ ಪ್ರಕಾರ ವೈಯಕ್ತಿಕ ಏನು ಪರಿಚಯಸ್ಥರ ನಡುವೆ ವೈಯಕ್ತಿಕ ಕಾರಣದಿಂದ ಹಲ್ಲೆ ಮಾಡಿರುವಂಥದ್ದು ತಿಳಿದು ಬಂದಿದೆ. ಮತ್ತು ಆರೋಪಿಗಳನ್ನು ವಶಪಡಿಸ್ಕೊಂಡು ಅವ್ರದನ್ನು ವಿಸ್ತೃತವಾಗಿ ವಿಚಾರಣೆ ಮಾಡಿದಾಗ ನೈಜ ಕಾರಣ ಏನು ಅಂತ ತಿಳಿದು ಇವರು ಲೋಕಲ್ ಇಲ್ಲೇ ಇದ್ದಾರೆ. ಇಲ್ಲೆಲ್ಲ ಅವರು ಏನಿದು ಪಾರ್ಕ್ ಇದೆ, ಇಲ್ಲಿ ಇದು ಅನ್ಯೂಸ್ಡ್ ಪಾರ್ಕ್ ಇದೆ, ತಾವೆಲ್ಲ ನೋಡ್ತಾ ಇದ್ದಾರೆ. ಮತ್ತು ಇಲ್ಲಿ ಅವರು ಸುತ್ತಮುತ್ತ ಓಡಾಡೋದು ಇರೋಂಥದ್ದು. ಕಾಸರಗೋಡಿನಲ್ಲಿ ಹೆಚ್ಚಾಗಿ ಕನ್ನಡಿಗರಿದ್ದರೂ ಮಲಯಾಳಂ ಭಾಷೆಯನ್ನ ಕಡ್ಡಾಯ ಪ್ರಥಮ ಭಾಷೆಯಾಗಿ ಜಾರಿಗೆ ತರಲು ಕೇರಳ ಸರ್ಕಾರ ಮುಂದಾಗಿರುವುದು ಖಂಡನೀಯ ಎಂದು ಕದಂಬ ಸೈನ್ಯ ಕನ್ನಡ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಬೇಕರಿ ರಮೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದು ಕನ್ನಡಿಗರ ಮೇಲೆ ನೇರ ದಾಳಿಯಾಗಿದ್ದು ಕನ್ನಡ ಭಾಷೆ ಹಾಗೂ ಸಂಸ್ಕೃತಿಯನ್ನು ತುಳಿಯುವ ಮರಣ ಶಾಸನದಂತಿದೆ. ಈ ಹಿಂದೆ 2017ರಲ್ಲಿಯೂ ಇಂತಹ ಪ್ರಯತ್ನ ನಡೆದಾಗ ಕನ್ನಡ ಪರ ಸಂಘಟನೆಗಳ ಹೋರಾಟದಿಂದ ಮಸೂದೆ ಜಾರಿಗೆ ಬಂದಿರಲಿಲ್ಲ. ಆದರೆ ಈಗ ಮತ್ತೆ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಸರ್ಕಾರ ಅದೇ ನಿರ್ಧಾರ ಕೈಗೊಂಡಿರುವುದು ಕನ್ನಡಿಗರ ಅಸ್ತಿತ್ವಕ್ಕೆ ಭಾರಿ ಅಪಾಯ ಎಂದು ಕದಂಬ ಸೈನ್ಯ ಹೇಳಿದೆ. 2022ರಲ್ಲಿ ಕನ್ನಡ ಶಾಲೆಗಳಿಗೆ ಕನ್ನಡ ಶಿಕ್ಷಕರನ್ನ ನೇಮಿಸದೆ ಮಲಯಾಳಂ ಶಿಕ್ಷಕರನ್ನ ನೇಮಕ ಮಾಡಿರುವುದು ಕನ್ನಡ ವಿರೋಧಿ ನಡೆ ಎಂದು ಆರೋಪಿಸಿದರಲ್ಲದೆ, ಸಾಹಿತಿಗಳು ಕೇವಲ ಹಣ ಹಾಗೂ ಹೆಸರಿಗಾಗಿ ಅಷ್ಟೇ ಮುಂದೆ ನಿಂತಿರುತ್ತಾರೆ ವಿನಃ ಅವರುಗಳು ಯಾವುದೇ ಕನ್ನಡ ಪರ ಹೋರಾಟಗಳಿಗೆ ಬರುವುದಿಲ್ಲ.
ಸಾಹಿತಿಗಳು, ಲೇಖಕರು, ಬರವಣಿಗೆಗಾರರು ಬೀದಿಗಿಳಿದು ಕನ್ನಡಕ್ಕಾಗಿ ಹೋರಾಡಬೇಕು. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಾಲದಲ್ಲಿ ಮಾತ್ರ ಕನ್ನಡಕ್ಕೆ ಬೆಲೆ ಇತ್ತು. ಅವರು ಸತ್ತ ನಂತರ ಕನ್ನಡಕ್ಕೆ ಯಾವ ಬೆಲೆಯೂ ಚಿತ್ರರಂಗದಲ್ಲಿ ಇಲ್ಲ. ಅವರು ಸಹ ಕೇವಲ ಚಿತ್ರ ಪ್ರದರ್ಶನಕ್ಕಷ್ಟೇ ಕನ್ನಡ ಎನ್ನುತ್ತಾರೆ ವಿನಃ ಬೇರೆ ಯಾವುದೇ ಹೋರಾಟಕ್ಕೆ ಬರುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಅವರಿಗೆ ಜಾಗವನ್ನು ನಮ್ಮ ಸ್ನೇಹಿತರು ವಿಡಿಯೋ ಮೂಲಕಾಂತರ ಚಿತ್ರೀಕರಣ ಮಾಡಿದ್ದಾರೆ. ಸುಮಾರು 100 ಮೈಲಿ ಅದು ಒಣ ಪ್ರದೇಶ. ಅಲ್ಲಿಂದ ಆರಾಮಾಗಿ ಬಂದು ಅಲ್ಲಿದ್ದು ಅಲ್ಲಿ ಕೆಲವು ಸವಲತ್ತುಗಳನ್ನ ಪಡೆದು ಅನಂತರವಾಗಿ ಅತಿ ಹೆಚ್ಚು ಬಾಂಗ್ಲಾ ವಲಸಿಗರು ಕನ್ನಡ ನಾಡಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇದು ಅವರಿಗೆ ಭಾಳ ಆಶ್ರಯ ತಾಣವಾಗಿ ಕಾಣ್ತಾ ಇದೆ. ಇದು ಇತ್ತೀಚೆಗೆ ನಮ್ಮ ಕದಂಬ ಸೈನ್ಯ ಮತ್ತು ಕೆಲವರು ಅವಾಗಲೇ 2 ವರ್ಷದಿಂದನೇ ಪರಭಾಷಿಕರನ್ನ ಮತ್ತು ಬಾಂಗ್ಲಾದೇಶವನ್ನು ಹೊರಹಾಕಿ ಎನ್ನುವಂಥದ್ದು ಸಣ್ಣ ಪ್ರಮಾಣದಲ್ಲಿ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ವಿ. ಅದಾದ ನಂತರ ಈಗ ಈ ಕೋಗಿಲೆ ನಗರದ ಸಮಸ್ಯೆ ಬಂದ ಮೇಲೆ ಇದು ಭಾಳ ಉದ್ಭವವಾಗಿದೆ. ಎಲ್ಲರೂ ಧ್ವನಿ ಎತ್ತವ್ರೆ. ನಾನು ಒಂದು ಮನವಿ ಮಾಡೋದು ಏನು ಅಂತ ಹೇಳಿದ್ರೆ, ಪ್ರಥಮವಾಗಿ ಕಾಂಗ್ರೆಸ್ ಪಕ್ಷದವರಾಗಲಿ BJP ಪಕ್ಷ. ಪತ್ರಿಕಾಗೋಷ್ಠಿಯಲ್ಲಿ ಕದಂಬ ಸೈನ್ಯ ಕನ್ನಡ ಸಂಘಟನೆ ಜಿಲ್ಲಾಧ್ಯಕ್ಷ AH ಗಣೇಶ್, ಉಪಾಧ್ಯಕ್ಷ ದೇವನಹಳ್ಳಿ ದೇವರಾಜು, ರಾಜೇಗೌಡ ಬೇಕ್ರಿ, ವಿಶ್ವಾಸ್ ಡಿ ಗೌಡ, HS ಪ್ರತಿಮಾ ಹಾಸನ್ ಇತರರು ಉಪಸ್ಥಿತರಿದ್ದರು. ಸಣ್ಣ ಸಣ್ಣ ತಪ್ಪಿನಿಂದ ಅಮೂಲ್ಯವಾದ ಜೀವನಕ್ಕೆ ಯಾವುದೇ ತೊಂದರೆ ಆಗಬಾರದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ JP ಪ್ರಕಾಶ್ ತಿಳಿಸಿದ್ದಾರೆ. ನಗರದಲ್ಲಿಂದು ಆಯೋಜಿಸಲಾಗಿದ್ದ ಭಾರತೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಜಿಲ್ಲೆಯ ಪ್ರತಿ ತಾಲೂಕುಗಳಲ್ಲಿಯೂ ರಸ್ತೆ ಸುರಕ್ಷತೆ ಬಗ್ಗೆ ವಿದ್ಯಾರ್ಥಿಗಳಿಗೆ, ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಜಾಗೃತಿ ಮೂಡಿಸಲಾಗುತ್ತಿದೆ. ಮನುಷ್ಯನ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾದರೂ ಅದರಿಂದ ತೀವ್ರ ತೊಂದರೆಯಾಗುತ್ತದೆ. ಮುಖ್ಯವಾಗಿ ತಲೆಯ ಭಾಗಕ್ಕೆ ಪೆಟ್ಟಾದರೆ ಕೆಲವೊಮ್ಮೆ ಸಾಯುವವರೆಗೂ ನೋವನ್ನು ಅನುಭವಿಸಬೇಕಾಗುತ್ತದೆ. ಹಾಗಾಗಿ ಬೈಕ್ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಅನ್ನು ಧರಿಸಿ, ಕಾರು ಚಾಲಕರು ಸೀಟ್ ಬೆಲ್ಟ್ ಅನ್ನು ಧರಿಸಿ, ಇದೇ ರೀತಿಯಂತೆ ದೇಶವನ್ನು ಅಪಘಾತ ಮುಕ್ತವನ್ನಾಗಿ ಮಾಡಬೇಕೆಂದು ತಿಳಿಸಿದರು. ಕೊಡಿಸ್ತಾ ಇದ್ದೀವಿ. ಶಾಲಾ ಕಾಲೇಜುಗಳಲ್ಲಿ, ಸಾರ್ವಜನಿಕ ಸ್ಥಳಗಳಲ್ಲಿ, ಆಟೋ ಸ್ಟ್ಯಾಂಡ್ಗಳಲ್ಲಿ, ವೃತ್ತಿನಿರತ ಲಾರಿ ಮಾಲೀಕರ ಸಂಘದ ಒಂದು ಪ್ರದೇಶದಲ್ಲಿ ಎಲ್ಲ ಕಡೆಯಲ್ಲೂ ಕಾರ್ಯಕ್ರಮನ ಮಾಡಿ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸ್ತಾ ಬಂದಿದ್ದೀವಿ. ಆ ಪ್ರಯುಕ್ತ ಈ ದಿನ ಒಂದು ಹಾಸನ ನಗರದಲ್ಲಿ ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೀವಿ. ನಮ್ಮ ಕಲಾವಿದರ ಮುಖಾಂತರ, ಕಲಾವಿದರು ಅಂತ ಹೇಳಿದರೆ ಯಮ, ಕಿಂಕರ ಮತ್ತು ಚಿತ್ರಗುಪ್ತರ ಒಂದು ವೇಷಭೂಷಣದೊಂದಿಗೆ ಸಾರ್ವಜನಿಕರಲ್ಲಿ ಒಂದು ಆಕರ್ಷಣೆಯನ್ನು ಮಾಡಿ ಒಂದು ಅರಿವು ಮೂಡಿಸ್ತಾ ಇದ್ದೀವಿ. ಇದು ಉದ್ದೇಶ ಇಷ್ಟೇ, ಏನೋ ಈ ರೀತಿ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನೋ ಒಂದು ವಿಶೇಷ ಇದೆ ಅಂತೇಳಿ ಸಾರ್ವಜನಿಕರ ಒಂದು ಗಮನವನ್ನು ನಮ್ಮ ಕಡೆಗೆ ಸೆಳೆದು ಅವರಿಗೆ ರಸ್ತೆ ಸುರಕ್ಷತೆ ಬಗ್ಗೆ ಅರಿವನ್ನು ಮೂಡಿಸೋದಷ್ಟೇ ನಮ್ಮ ಉದ್ದೇಶ ಆಗಿದೆ. ಈ ಒಂದು ಉದ್ದೇಶದ ಏನು ಪ್ರಯೋಜನ ಅಂತೇಳಿದರೆ, ಪ್ರತಿದಿನ ಸಾರ್ವಜನಿಕ ಇದೇ ವೇಳೆ ಯಮ್ಮ ಹಾಗೂ ಚಿತ್ರಗುಪ್ತರಂತೆ ಕಲಾವಿದರು ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿತ್ತು. ನಗರದ ಶಿವಕುಮಾರ ಸ್ವಾಮಿ ವೃತ್ತದಲ್ಲಿ ಆಟೋ ಚಾಲಕರಿಂದ ಪುಣ್ಯ ಸ್ಮರಣೆಯನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾಜಿ ನಗರಸಭಾ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ಶಿವಕುಮಾರ ಸ್ವಾಮಿಯವರು ಮುಖ್ಯವಾಗಿ ಸಾವಿರಾರು ಮಂದಿಗೆ ಅನ್ನ ನೀಡಿದವರು, ವಿದ್ಯೆ ನೀಡಿದವರು. ಅವರ ಆಸೆಯಂತೆ ಇಂದು ನಾವೆಲ್ಲರೂ ಬದುಕಬೇಕು, ಅವರ ಮಾರ್ಗದರ್ಶನದಲ್ಲಿಯೇ ನಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಇವತ್ತು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 7ನೇ ವರ್ಷದ ಪುಣ್ಯ ಸ್ಮರಣೆಯ ಅಂಗವಾಗಿ ಶ್ರೀ ಶಿವಕುಮಾರ ಸ್ವಾಮೀಜಿ ವೃತ್ತ ಆಟೋ ಚಾಲಕರು ಹಾಗೂ ಮಾಲೀಕರು ಅದು ಹೆಚ್ಚಿನದಾಗಿ ನಮ್ಮ ಶೇಖರ್ ಅವರು, ಮೋಹನ್ ಅವರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಪುಣ್ಯ ಸ್ಮರಣೆಯನ್ನು ಅದ್ಧೂರಿಯಾಗಿ ಮಾಡ್ಕೊಂಬರ್ತಿದ್ದಾರೆ. ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರದ್ದು ಒಂದು ಧ್ಯೇಯ ಆಗಿತ್ತು, ಅವರ ಕನಸು ಏನಂದರೆ ಯಾರೂ ಸಹ ಉಪವಾಸ ಇರಬಾರ್ದು, ಹಸಿವಿನಿಂದ ಇರಬಾರ್ದು, ವಿದ್ಯೆ ಇಲ್ಲದಲ್ಲೇ ಇರಬಾರ್ದು ಅಂತೇಳಿ ಉಚಿತವಾಗಿ ಅನ್ನದಾಸೋಹ ಮತ್ತು ವಿದ್ಯೆಯನ್ನು ನೀಡ್ತಾ ಬಂದಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡು ಅವರ ಪುಣ್ಯಸ್ಮರಣೆ ದಿವಸ ಒಂದು 4-6 ಜನಗಳಿಗೆ ಅವರ. ಇದೇ ವೇಳೆ ಮೋಹನ್, ಆಟೋ ಜಾನಿ, ಶೇಖರ್, ಮೋಹನ್, ಶ್ರೀಮಠದ ಹಳೆ ವಿದ್ಯಾರ್ಥಿಗಳು ಹಾಜರಿದ್ದರು. ಮಹಿಳಾ ಕ್ರೀಡಾಪಟುಗಳಲ್ಲಿ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ಬೆಳೆಸುವ ಉದ್ದೇಶದಿಂದ ಜನವರಿ 22ರಿಂದ 27, 2026ರವರೆಗೆ ರಾಜ್ಯ ಮಟ್ಟದ ಮಹಿಳಾ ಲೆದರ್ ಬಾಲ್ ಕ್ರಿಕೆಟ್ ಟೂರ್ನಿ ಆಯೋಜಿಸಲಾಗಿದೆ ಎಂದು ಕೆಎಸ್ಐ ಸದಸ್ಯ ಸುರೇಶ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಿಳೆಯರಲ್ಲಿ ಕ್ರಿಕೆಟ್ ಆತ್ಮವಿಶ್ವಾಸ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವ ಉದ್ದೇಶದಿಂದ ಟೈಮ್ಸ್ ಸ್ಪೋರ್ಟ್ಸ್ ಅಕಾಡೆಮಿ ವತಿಯಿಂದ ಟೈಮ್ಸ್ ಕಪ್ ಸೀಸನ್ 2 ಅನ್ನು ಸರ್ಕಾರಿ ಸೈನ್ಸ್ ಕಾಲೇಜ್ ಮೈದಾನದಲ್ಲಿ ಪಂದ್ಯಗಳನ್ನು ಆಯೋಜಿಸಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಮಹಿಳಾ ಕ್ರಿಕೆಟ್ ತಂಡಗಳು ಭಾಗವಹಿಸಲಿದ್ದು, ಪ್ರತಿಭಾವಂತ ಮಹಿಳಾ ಆಟಗಾರ್ತಿಯರಿಗೆ ತಮ್ಮ ಸಾಮರ್ಥ್ಯ ಪ್ರದರ್ಶಿಸಲು ಉತ್ತಮ ವೇದಿಕೆ ಒದಗಲಿದೆ. ಇಂತಹ ಟೂರ್ನಿಗಳಿಂದ ಗ್ರಾಮೀಣ ಹಾಗೂ ನಗರ ಪ್ರದೇಶದ ಮಹಿಳೆಯರಲ್ಲಿ ಕ್ರಿಕೆಟ್ ಮೇಲಿನ ಆಸಕ್ತಿ ಹೆಚ್ಚಾಗುತ್ತದೆ. ಕ್ರೀಡೆಯನ್ನು ವೃತ್ತಿಯಾಗಿ ಆಯ್ಕೆ ಮಾಡಿಕೊಳ್ಳಲು ಪ್ರೇರಣೆ ಸಿಗುತ್ತದೆ. ಮಹಿಳೆಯರು ಕೇವಲ ಮನೆಮಟ್ಟಕ್ಕೆ ಸೀಮಿತವಾಗದೆ ಕ್ರೀಡಾ ಕ್ಷೇತ್ರದಲ್ಲೂ ಸಾಧನೆ ಮಾಡಬೇಕೆಂಬ ಸಂದೇಶ ಈ ಪಂದ್ಯಾವಳಿ ನೀಡುತ್ತದೆ. ರಾಜ್ಯದ ವಿವಿಧ ಭಾಗಗಳಿಂದ 8 ತಂಡಗಳು ಆಗಮಿಸಲಿದ್ದಾರೆ. ಮಹಿಳಾ ಕ್ರಿಕೆಟ್ಗೆ ಹೆಚ್ಚಿನ ಪ್ರೋತ್ಸಾಹ, ಸಮಾನ ಅವಕಾಶ ಹಾಗೂ ಗುರುತಿನ ಅಗತ್ಯವಿದ್ದು, ಟೈಮ್ಸ್ ಕಪ್ ಈ ದಿಕ್ಕಿನಲ್ಲಿ ಮಹತ್ವದ ಹೆಜ್ಜೆಯಾಗಲಿದೆ. ಮುಂದಿನ ದಿನಗಳಲ್ಲಿ ರಾಷ್ಟ್ರಮಟ್ಟದ ಆಟಗಾರ್ತಿಯರು ಹೊರಬರುವಂತೆ ಇಂತಹ ಟೂರ್ನಿಗಳು ಸಹಕಾರಿಯಾಗುತ್ತವೆ ಎಂದು ಅಭಿಪ್ರಾಯಪಟ್ಟರು. ಆಯಿತು, ಈಗ ಟಿವಿ ಇದ್ರೂ ಇದಿತ್ತು.
ಸೊ ಲಾಸ್ಟ್ ಇಯರು ಸ್ಟೇಟ್ ಲೆವೆಲ್ ಟೂರ್ನಮೆಂಟ್ ಮಾಡಿದ್ವು. ಬೆಂಗಳೂರು, ಹುಬ್ಬಳ್ಳಿ, ಮೈಸೂರು ಎಲ್ಲ ಕಡೆಯಿಂದ ಟೀಮ್ಸ್ ಬಂದಿದ್ವು. ಸೊ ಇಟ್ ವಾಸ್ ಅ ಗ್ರ್ಯಾಂಡ್ ಸಕ್ಸಸ್ಸು. ಸುಮಾರು ಜನ ಜೂನಿಯರ್ಸು, ಅಂಡರ್-19, 16 ಸ್ಟೇಟ್ ಆಡಿದ ಪ್ಲೇಯರ್ಸ್ ಎಲ್ಲ, ಲೇಡೀಸ್ ಪ್ಲೇಯರ್ಸ್ ಎಲ್ಲ ಬಂದಿದ್ದರು. ಕೋಚಸ್ ಎಲ್ಲ ಇದ್ದರು, ಸ್ಟೇಟ್ ಕೋಚಸ್ಸು ಎಲ್ಲ ಇದ್ದರು. ಸೊ ಆ ಇಂಟ್ರೆಸ್ಟ್ ಸ್ವಲ್ಪ ಜನ್ರೇಟ್ ಆಗಿದೆ. ಇನ್ನು ಮುಂದಕ್ಕೆ ಹೋಗಬೇಕು ಅಂತ ಈ ಟೈಮ್ಸ್ ಅಕಾಡೆಮಿಯವರು ಈ ವರ್ಷವೂ ಟೂರ್ನಮೆಂಟ್ ಮಾಡ್ತಾಯಿದ್ದಾರೆ. 5 ಬ್ಯಾಂಗ್ಳೂರ್ ಬೇಸ್ಡ್ ಕ್ಲಬ್ಸ್ ಇದ್ದಾವೆ, ಟಾಪ್ ಮೋಸ್ಟ್ ಕ್ಲಬ್ಸು. ಅದರಲ್ಲಿ ಥ್ರೂಔಟ್ ಕರ್ನಾಟಕದಿಂದ ರೂರಲ್ ಏರಿಯಾಸಿಂದನೂ ಆ ಕ್ಲಬ್ಸಲ್ಲಿ ಆಡ್ತಾ ಇರ್ತಾರೆ. ಹುಬ್ಬಳ್ಳಿ, ಮೈಸೂರು, ಹಾಸನದ ಒಂದು ಟೀಮ್ ಇದೆ. 8 ಜನ 8 ಕ್ಲಬ್ಸ್ ಆಗುತ್ತೆ. ಸೊ ಈ ಇಂಟ್ರೆಸ್ಟು ಇದು. ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್, ವಿನಯ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದೇ ಮೊದಲ ಬಾರಿಗೆ ಇಷ್ಟೊಂದು ವಿಜೃಂಭಣೆಯಿಂದ ಧಾರ್ಮಿಕ ಕಾರ್ಯಕ್ರಮ ಏರ್ಪಡಿಸಲಾಗುತ್ತಿದೆ ಎಂದು ಹಿಂದೂ ಸಮಾಜೋತ್ಸವ ನಿರ್ವಹಣಾ ಸಮಿತಿ ಉಪಾಧ್ಯಕ್ಷ ಅಮಿತ್ ಶೆಟ್ಟಿ ಹೇಳಿದ್ದಾರೆ. ಬೇಲೂರು ತಾಲೂಕು ಅರೆಹಳ್ಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಹಿಂದೂ ಸಮಾಜೋತ್ಸವ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು, ಅರೆಹಳ್ಳಿಯಲ್ಲಿ ಹಿಂದೂ ಆಚರಣೆಗಳ ಪರ ನಡೆಯುವ ಪ್ರತಿಯೊಂದು ಕಾರ್ಯಕ್ರಮವೂ ಸಾರ್ವಜನಿಕರ ಸಹಕಾರದಿಂದ ಯಶಸ್ವಿಯಾಗುತ್ತದೆ. ಸಾಮಾಜಿಕ ಚಿಂತಕ ಶ್ರೀಕಾಂತ್ ಶೆಟ್ಟಿ ಕಾರ್ಕಳ ಮಾತನಾಡಿ, ಯುವಕರು ಹೆಗಲ ಮೇಲೆ ಕೇಸರಿ ಶಾಲುಗಳನ್ನು ಧರಿಸಿಕೊಂಡು ಬಂದಿರುವುದು ಹಿಂದೂ ಧರ್ಮದ ಸಂಕೇತವನ್ನ ಸಾರುತ್ತದೆ. ಭಾರತದ ಮಹಾಪುರುಷರಲ್ಲೊಬ್ಬರಾದ ಸ್ವಾಮಿ ವಿವೇಕಾನಂದರು ವಿಶ್ವದ ವೇದಿಕೆಗಳಲ್ಲಿ ಹಿಂದೂ ಸಂಸ್ಕೃತಿಯನ್ನು ಬಲವಾಗಿ ಪ್ರತಿಪಾದನೆ ಮಾಡಿದ್ದಾರೆ ಎಂದರು. ಆಚರಣೆ ಆಗಿತ್ತು. ಅವತ್ತಿನ ಕಾಲದಲ್ಲಿ 2,000 ರಿಂದ 3,000 ಸಂಖ್ಯೆಯಲ್ಲಿ ಇಡೀ ಮೈದಾನ ಭರ್ತಿಯಾದ ರೀತಿಯಲ್ಲಿ ಇಲ್ಲಿ ನಾವು ಮಾತಾ ಭಗಿನಿಯರು ಮತ್ತೆಲ್ಲರೂ ನಮ್ಮ ಗ್ರಾಮಸ್ಥರು ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದು ಅವತ್ತಿನ ನೆನಪು ಇವತ್ತಾಗ್ತದೆ. ಯಾಕೆಂದ್ರೆ ನಮ್ಮ ಅರೆಹಳ್ಳಿಯಲ್ಲಿ ಯಾವುದೇ ಒಂದು ಚಟುವಟಿಕೆ ನಡೆದರೆ ತಮ್ಮೆಲ್ಲರ ಸಹಕಾರದಿಂದ ಉತ್ತಮವಾಗಿ ನಡೆಯುತ್ತೆ. ಇನ್ನೂ ಸಹ ಯಾಕೆಂದ್ರೆ ಬೇಲೂರು ತಾಲೂಕಿನಲ್ಲಿ ನಮ್ಮ ಸಂಘಟನೆ ಅರೆಹಳ್ಳಿ ಭಾಗದಲ್ಲಿ ಹೆಚ್ಚು ಇದೆ. ಯಾವುದಾದ್ರೂ ಹಿಂದೂ ಸಂಘಟನೆ, ಹಿಂದೂಗಳ ಕಾರ್ಯಕ್ರಮ ಹೆಚ್ಚು ಆಗೋದ್ರೆ ಅದು ನಿಮ್ಮ ನಾಯಕರೆಲ್ಲ ನಮಗೆ ಶತ್ರುಗಳು. ನಿಮ್ಮ ನಂಬಿಕೆನೇ ಬೇರೆ, ನಮ್ಮ ನಂಬಿಕೆನೇ ಬೇರೆ. ನಾವು ನಿಮ್ಮ ಜೊತೆಗೆ ಇರೋದಿಲ್ಲ, ನಮಗೆ ಪ್ರತ್ಯೇಕ ದೇಶ ಕೊಡಿ ಅಂತ ಹೇಳಿ ದೇಶವನ್ನ ವಿಭಜನೆ ಮಾಡುವಂತ ಷಡ್ಯಂತ್ರ, ಸಂಚು, ಗಲಭೆ, ದೊಂಬಿಯಲ್ಲಿ ತೊಡಗಿದಂತಹ ಕಾಲದಲ್ಲಿ ಕಾಂಗ್ರೆಸ್ ಅವರನ್ನ ತಿರಸ್ಕರಿಸುವ ಬದಲಾಗಿ ಅವರನ್ನು ತುಷ್ಟೀಕರಣ ಮಾಡೋದಕ್ಕೆ ಹೊರಟಿತು. ಅವರನ್ನು ಮೆಚ್ಚಿಸುವುದಕ್ಕಾಗಿ ಖಿಲಾಫತ್ ಚಳವಳಿಗೆ ಬೆಂಬಲವನ್ನು ಕೊಡುತ್ತೆ. ಅದರ ಪರಿಣಾಮವಾಗಿ ಕೇರಳದಲ್ಲಿ ಹಿಂದೂ ಸಮಾಜದ ಮೇಲೆ ಅದರ ಪರಿಣಾಮ ಆಯಿತು. 10-15 ಸಾವಿರ ಹಿಂದೂಗಳ ಕಗ್ಗೊಲೆ ಆಯಿತು. ಆಗ ಹೇಳ್ತಾರೆ, ಅಲಿ ಮುಸಲಿಯಾರ್ ಇರ್ಬೋದು, PK ಹಾಸಿ ಇರ್ಬೋದು, ಇವರೆಲ್ಲರ ನೇತೃತ್ವದಲ್ಲಿ ಮಂಜೇರಿಯಲ್ಲಿ, ಕಾಸರಗೋಡು ಭಾಗದಲ್ಲಿ. ಈ ವೇಳೆ ಶಾಸಕ ಸಿಮೆಂಟ್ ಮಂಜು, ಐನಹಳ್ಳಿ ಹಿರಿಮಠದ ಪ್ರಶಾಂತ್ ದೇವರು, ಶಾಂತವೀರ ಮಲ್ಲಿಕಾರ್ಜುನ ಸ್ವಾಮೀಜಿ, ರೇಣುಕುಮಾರ್, ಸೋಮನಾಥ್, ಅಶೋಕ್ ಅರಸ್ ಹಾಗೂ ಸಮಿತಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು. ಕೆಆರ್ನಗರ ಮತ್ತು ಸಾಲಿಗ್ರಾಮ ತಾಲೂಕಿನ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳನ್ನು ಮಾದರಿಯನ್ನಾಗಿಸಲು ಕ್ರಮ ವಹಿಸುತ್ತೇನೆ ಎಂದು ಮೈಸೂರು ಚಾಮರಾಜನಗರ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ ಹೇಳಿದರು. ಪಟ್ಟಣದ ಫೀಲ್ಡ್ ಬ್ಯಾಂಕ್ ರೈತ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ನೌಕರರ ಒಕ್ಕೂಟ ಹಾಗೂ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ನೌಕರರ ಒಕ್ಕೂಟ ಮತ್ತು ಫೀಲ್ಡ್ ಬ್ಯಾಂಕ್ TAPCMS ವತಿಯಿಂದ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಹಲವು ವರ್ಷಗಳಿಂದ ಹೊಸ ಸದಸ್ಯರಿಗೆ ಸಾಲ ನೀಡಲಾಗಿಲ್ಲ. ಆದ್ದರಿಂದ ಈ ಸಾಲಿನಲ್ಲಿ ಹೊಸ ಸದಸ್ಯರಿಗೆ ಸಾಲ ನೀಡಲು ಮುಂಬರುವ ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳಲಾಗುವುದು ಎಂದರು. ಅದರ ಜೊತೆಗೆ ನಾನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂದ್ರೆ ಕೃಷಿಕರಲ್ಲದವರಿಗೆ 650 ಕೋಟಿಯನ್ನ ಕೊಟ್ಟಿದೆ. ಅದರಲ್ಲಿ ಅಲ್ಪಾವಧಿ ಮಧ್ಯಾವಧಿ ಸಾಲ ಇರ್ಬೋದು, ಅಲ್ಪಾವಧಿ ಸಾಲ, ಟ್ರಾಕ್ಟರ್ ಸಾಲ, ಕಾರ್ ಸಾಲ, ಬಿಲ್ಡಿಂಗ್ ಕಟ್ಟುವಂಥದ್ದು, ಮತ್ತೆ ಚಿನ್ನದ ಮೇಲೆ ಕೊಡುವಂಥ ಸಾಲ, ಇದೆಲ್ಲ ಒಟ್ಟು 2,000 ಕೋಟಿಯನ್ನ ಇವತ್ತು ಸಾಲವಾಗಿ ಎಲ್ರಿಗೂ ಇವತ್ತು ಕೊಟ್ಟಿದೆ. ಅದರ ಜೊತೆಗೆ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಸುಮಾರು 950 ಕೋಟಿ ಠೇವಣಿ ಇದೆ. ಬಳಿಕ ಮುಡಮಾಜಿ ಅಧ್ಯಕ್ಷ HN ವಿಜಯ್ ಮಾತನಾಡಿ, ದೊಡ್ಡಸ್ವಾಮಿಗೌಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಾಗಿದ್ದರು. ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯ ರೈತರಿಗೆ ಹೆಚ್ಚಿನ ಸಾಲ ಸೌಲಭ್ಯಗಳನ್ನು ಒದಗಿಸಲು ಅನುದಾನ ತರುವಂತೆ ಮನವಿ ಮಾಡಿದರು. ಕೆಆರ್ನಗರ ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ಸಹಕಾರ ಕ್ಷೇತ್ರಕ್ಕೆ ಶಾಶ್ವತವಾಗಿ ಉಳಿಯುವ ಅಭಿವೃದ್ಧಿ ಕಾರ್ಯ ಮಾಡಿ ಮನವಿ ಮಾಡಿದರಲ್ಲದೆ, ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ಮಾಡಬೇಡಿ, ಎಲ್ಲರೂ ಒಂದೇ ಎಂಬ ಮನೋಭಾವನೆಯಿಂದ ಕಾಣಿ ಎಂದರು. ವೆಂಕಟೇಶ್ ಸಾಹೇಬರು ಅವರ ಜೊತೆಗೂಡಿ 2 ಜಿಲ್ಲೆಯ ಎಲ್ಲ ಶಾಸಕರುಗಳು ಏನು ಅಲ್ಲಿ 2023ರ ಚುನಾವಣೆಯಲ್ಲಿ ಪರಾರಿ ಎಲ್ಲ ವಿಧಾನಸಭಾ ಕ್ಷೇತ್ರ ಸ್ಪರ್ಧೆ ಮಾಡಿದಂತ ಎಲ್ಲ ಅಭ್ಯರ್ಥಿಗಳು ಜೊತೆಗೆ ಮುಖ್ಯವಾಗಿ ನಮ್ಮ ಮೈಸೂರು ಜಿಲ್ಲಾ ಮತ್ತು ಚಾಮರಾಜನಗರ ಜಿಲ್ಲೆಯ ಬ್ಯಾಂಕಿನ ಎಲ್ಲ ನಿರ್ದೇಶಕರು ಒಟ್ಟಾರೆಯಾಗಿ ಸೇರಿ ಕಾರ್ಯಕ್ರಮದಲ್ಲಿ ಶಾಸಕ ಡಿ ರವಿಶಂಕರ್, ದೊಡ್ಡಸ್ವಾಮಿಗೌಡ, ಜಯರಾಮ್, ಮಾಜಿ ಉಪಾಧ್ಯಕ್ಷ ಸಿದ್ದೇಗೌಡ, ಎಂ ರಮೇಶ್, ಮೈಮೂಲ್ ನಿರ್ದೇಶಕಿ ಮಲ್ಲಿಕಾ ರವಿ ಹಾಗೂ ವಿವಿಧ ಸಹಕಾರ ಸಂಘಗಳ ಕಾರ್ಯದರ್ಶಿಗಳು, ಅಧ್ಯಕ್ಷರು ಹಾಜರಿದ್ದರು. ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕಾಮಗಾರಿಗೆ ಮೊದಲಿನಿಂದಲೂ ನಾನು ವಿರೋಧವನ್ನ ಮಾಡುತ್ತಿದ್ದೇನೆ ಎಂದು ಶಾಸಕ SR ಶ್ರೀನಿವಾಸ್ ತಿಳಿಸಿದ್ದಾರೆ.
ಗುಬ್ಬಿ ತಾಲೂಕಿನ ಮಲಮಚಕಂಕುಂಟಿ ಸಣಬನಹಳ್ಳಿ ಈರಪ್ಪನಹಟ್ಟಿ ಹಾಗೂ ಹೂವಿನಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದ ಸುಮಾರು 4 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಿ ಮಾತನಾಡಿದ ಅವರು ಕುಣಿಗಲ್ ಉತ್ಸವಕ್ಕೆ ನನ್ನನ್ನು ಆಹ್ವಾನ ಮಾಡಿದ್ರು, ನಾನು ಕೂಡ ಹೋಗಿದ್ದೆ. ಆದರೆ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಹೇಮಾವತಿ ವಿಚಾರದ ಬಗ್ಗೆ ಮಾತನಾಡಿರುವುದು ನಿಜ, ಆದರೆ ನಾನು ಸಂಪೂರ್ಣ ಬೆಂಬಲ ಕೊಡ್ತೀನಿ ಅಂತ ಎಲ್ಲೂ ಹೇಳುವುದೂ ಇಲ್ಲ. ಡಿಕೆ ಶಿವಕುಮಾರ್ ಅವರು ಈ ವಿಚಾರ ಯಾಕೆ ಹೇಳಿದರೂ ನನಗಂತೂ ಗೊತ್ತಿಲ್ಲ. ಆದರೆ ನನ್ನ ತಾಲೂಕಿನ ರೈತರ ಹಿತ ಕಾಪಾಡುವ ಉದ್ದೇಶದಿಂದ ನಾನು ಕೂಡ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿಗೆ ವಿರೋಧವನ್ನ ಮಾಡ್ತೀನಿ ಎಂದರು. ವಿಚಾರ ಬಂದಂಥ ಸಂದರ್ಭದಲ್ಲಿ ದಿಲೀಪ್ ಹೇಳ್ತಾರೋ ಮತ್ತೊಬ್ಬ ಹೇಳ್ತಾರೋ ಯಾವ್ಯಾವ ಹೆಂಗೆ ಹೇಳ್ಕೊತಾರೋ ಅವ್ರ ಇಚ್ಛೆ ಅನುಸಾರವಾಗಿ ಅವ್ರು ಹೇಳ್ತಾರೆ. ಅವರು ಇಲ್ಲಿ ಎಲೆಕ್ಷನ್ಗೆ 2 ಸಾರಿ ನಿಲ್ಸಿ ಸೋತವ್ರು, ಅವರು ಏನೋ ಒಂದು ನನ್ನ ಮೇಲೆ ಅಪಪ್ರಚಾರ ಮಾಡಬೇಕು ಮಾಡ್ತಾರೆ. ಅದಕ್ಕೆ ಆಗ್ತಾರೆ ಏನಿದೆಯೋ ಅದು ಈ ತಾಲೂಕಿನ ಜನತೆಗೆ ಗೊತ್ತು. ನಾನು MLA ಆದಾಗ ಯಾವ್ಯಾವ ಕೆರೆಗೆ ನೀರು ಹೋಗ್ತಿದ್ದು ಅಂತ ಅವ್ರಿಗೆ ಗೊತ್ತೈತೆ. ಹೋಲಿ ಎಷ್ಟು ಕೆರೆ ಹೋಗಿದ್ದು, ಎಷ್ಟು ಕೆರೆಗೆ ಬಿಡಿಸಿದ್ದೀವಿ, ಎಷ್ಟು ಕೆರೆ ಅದು ಅವಾಗ ಎಷ್ಟಲ್ಲಿ ಆದಾಗಿತ್ತು ನೀರು. 1200 ಅಡಿ 400 ಅಡಿ ಕೊರಿತಿದ್ದು. ಈಗಲೇ ಈ ಸರಿ 150-200 ಬೋರ್ ಕೊಡ್ಸಿದ್ದೀನಿ. ಯಾವ ಬೋರೂ 500 ಮೇಲೆ ಕೊರೆಯೋಕ್ಕೆ ಆಗಿಲ್ಲ. ಅಂಡರ್ಗ್ರೌಂಡ್ ವಾಟರ್ ಇಂಪ್ರೂವ್ ಆಗಿಲ್ವ, ಯಾವ್ಯಾವ ಕೆರೆಗೆ ನೀರು ಬಿಟ್ಟಿದ್ದೀವಿ ಅಂತ ಅವ್ನಿಗೇನು ಗೊತ್ತು. ಎಲ್ಲೆಲ್ಲಿ ಯಾವ್ಯಾವ ಕೆರೆಗೆ ನೀರು ಬರುತ್ತೆ ತೂಬೆಲ್ಲವೇ ಅಂತ ಗೊತ್ತಾಯ್ತು ಅವನಿಗೆ. ಏನೋ ಹೇಳ್ಕೊಂತಾರೆ, ಚಟಕ್ಕೆ ಬಂದವರೇ ಹೇಳ್ಕೊಂತಾರೆ. ಈಗ ಗೊತ್ತಾಯ್ತಲ್ಲ ಎಲೆಕ್ಷನ್ ಇನ್ನೂ 2 ವರ್ಷ ಐತಲ್ವಾ, ಬರ್ತಾರೆ ಅದು ಮುಗಿಸ್ಕೊಂಡು. ಈ ಸಂದರ್ಭದಲ್ಲಿ ಗಿರೀಶ್, ಸುನೀತಾ, ಸಾತೇನಹಳ್ಳಿ ರಾಜಣ್ಣ, ವತ್ಸಲ, ಪಿಡಿಒ ರಾಜೇಂದ್ರ ಪ್ರಸಾದ್ ಹಾಗೂ ಗ್ರಾಮಸ್ಥರು ಭಾಗವಹಿಸಿದರು. ತುರಗನೂರು, ನಿಡಘಟ್ಟ, ಹೆಬ್ಬಕವಾಡಿ ನಾಲೆಗಳಿಗೆ ನೀರು ಬಿಡುವಂತೆ ಒತ್ತಾಯಿಸಿ ಕರ್ನಾಟಕ ರೈತ ಸಂಘ ವತಿಯಿಂದ ಜನವರಿ 23ರಂದು ಪ್ರತಿಭಟನೆ ನಡೆಸಲಾಗುವುದು ಎಂದು ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ ತಿಳಿಸಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ರೈತರ ಸಭೆ ಕರೆಯದೆ ಏಕಾಏಕಿ ನೀರು ನಿಲ್ಲಿಸಲು ಹೊರಟಿದ್ದು ಈ ಭಾಗದಲ್ಲಿ 20,000 ಎಕರೆ ಜಮೀನಿದ್ದು ಈಗಾಗಲೇ ಜಮೀನುಗಳಲ್ಲಿ ಕಬ್ಬು, ಜೋಳ, ತೆಂಗು ಸೇರಿದಂತೆ ಹಲವು ಬೆಳೆಗಳನ್ನು ಬೆಳೆದಿದ್ದು ಸಾಕಷ್ಟು ನಾಶವಾಗಲಿದೆ. ರೈತರಿಗೆ ಪರಿಹಾರ ನೀಡಬೇಕು. ಪ್ರತಿಭಟನೆಗೆ ಮದ್ದೂರು ಹಾಗೂ ಮಳವಳ್ಳಿ ಭಾಗದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿಕೊಂಡರು. ಯಾಚನಹಳ್ಳಿ, ನಿಡಘಟ್ಟ ಇಂಥ ನಾಲೆಗಳಿಗೆ ನೀರನ್ನು ಕೊಡಲ್ಲ ಅಂತೇಳಿ ಏಕಾಏಕಿ ಪ್ರಜಾವಾಣಿ ಪೇಪರ್ನಲ್ಲಿ ನಾವು ನೋಡಿದ್ದೀವಿ, ಸುದ್ದಿ ಮಾಡಿದ್ವಿ. ಅದೇ ನಾವು ಅದನ್ನು ನೋಡಿ ಯಾವ ಥರ ತೀರ್ಮಾನ ತಗೊಂಡಿದ್ರು, ರೈತರಿಗೆ ಗಮನಕ್ಕೆ ಬಂದಿಲ್ಲ. ರೈತರಿಗೆ ಗಮನಕ್ಕೆ ಬರ್ತಾನೆ ಇವರು ಏಕಾಏಕಿ ಯಾವ ಥರ ತೀರ್ಮಾನ ತಗೊಂಡ್ರು ಅಂತಕ್ಕಂಥದ್ದನ್ನು ನಾವು ಇವತ್ತು ಪ್ರಶ್ನೆ ಮಾಡುವಂಥ ಇಲ್ಲಿ ಮಳವಳ್ಳಿಗೆ ಬಂದಿರತಕ್ಕಂಥ ಮೀಡಿಯಾದ ಹತ್ರ ನಮ್ಮ ಉದಾಹರಣೆ ಏನು ಅಂತಂದರೆ, ಇವತ್ತು ಏಕಾಏಕಿ ಹೆಂಗೆ ತಗೊಂಡಿದ್ರು. ಇವತ್ತು ರೈತರು ಬರುವಂಥ ಫಸ್ಟಕ್ಕೆ ಸರ್ಕಾರ KRS ನೀರ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ಇವತ್ತು ರೈತರು ಕಬ್ಬಿನ ಬೆಳೆ ನಂತರ ಈಗಾಗಲೇ ಒಂದು ನಮ್ಮ ಇವರು ಹೇಳಿದಾಗ 20 ಎಕರೆ ಒಳಗೆ 10 ಎಕರೆ ಬರೀ ಸೀಮವಲ್ಲು ಅಸ್ಸಾಂ ಇಸ್ಕೊಂಡು ರೈತರು ಕಾಲ ಕಳೀತಾ ಇದ್ದಾರೆ. 20,000 ಎಕರೆ ಒಳಗೆ ರೈತರು ಬರೀ ಅಸ್ಸಾಂ. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಉಪಾಧ್ಯಕ್ಷ ರಾಮಲಿಂಗೇಗೌಡ, ಅಧ್ಯಕ್ಷ ಬಸವರಾಜು, ರಾಜ್ಯ ಕಾರ್ಯದರ್ಶಿ ಶಿವನಂಜು, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಮಹೇಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿ KG ಬಸವರಾಜ್ ಇತರರು ಉಪಸ್ಥಿತರಿದ್ದರು. ಕೊಪ್ಪಳ ಜಿಲ್ಲಾ ಕುಕ್ನೂರು ಪಟ್ಟಣದ ವಿನೋಬಾ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮ ಉದ್ದೇಶಿಸಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಉಪಾಧ್ಯಕ್ಷ ಮಹೇಶ್ ಸರ್ಬದ ಮಾತನಾಡಿ, ಓದಿನಲ್ಲಿ ಹಿಂದುಳಿದ ಮಕ್ಕಳಿಗೆ ಸಂತೋಷದಾಯಕ ಕಲಿಕೆಯನ್ನು ನೀಡಲು FNL ಕಲಿಕಾ ಹಬ್ಬ ಸಹಕಾರಿಯಾಗಿದೆ. FNL ಕಲಿಕಾ ಹಬ್ಬಗಳಲ್ಲಿ 7 ಪ್ರಮುಖವಾದ ಚಟುವಟಿಕೆಗಳಾದ ಗಟ್ಟಿ ಓದು, ಪೋಷಕರ ಮತ್ತು ಮಕ್ಕಳ ಸಂಬಂಧದ ವಲಯ, ಸಂತೋಷದಾಯಕ ಗಣಿತ, ಆರೋಗ್ಯ ಮತ್ತು ಪೌಷ್ಟಿಕಾಂಶ, ರಸಪ್ರಶ್ನೆ, ಕತೆ ಹೇಳುವುದು, ನೆನಪಿನ ಶಕ್ತಿ ಪರೀಕ್ಷೆಗಳ ಮೂಲಕ ಮಕ್ಕಳಲ್ಲಿನ ಕಲಿಕಾ ಮಟ್ಟವನ್ನು ಹೆಚ್ಚಿಸಲು ಸಹಕಾರಿಯಾಗಲಿದೆ ಎಂದರು. ಓದೋದಲ್ಲ, ಗಟ್ಟಿಯಾಗಿ ಓದಬೇಕು ಮತ್ತು ಅಂಕಿಗಳನ್ನ, ಕನಿಷ್ಠ ಪ್ರಮಾಣದ ಅಂಕಿಗಳನ್ನ ಮಗು ಕಲಿಲೇಬೇಕು. ಕಲಿತಿರುವಂತ ಅಂಕಿಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಯಾರಾದರೂ ಕೇಳಿದಾಗ ಈ ಅಂಕಿ ಬರಿ, ಈ ಶಬ್ದ ಬರಿ, ಅಥವಾ ಇಷ್ಟು 1000, ಇಷ್ಟು ಲಕ್ಷ, ಇಷ್ಟು 10, ಇಷ್ಟು 100 ಬರೆಯಪ್ಪ ಅಂತ ಹೇಳಿದ್ರ ಆ ಮಗು ತಕ್ಷಣ ಬರೆಯಕ್ ಬರಬೇಕು. 100 ಎನ್ನುವಂತ ಕಲ್ಪನೆ ಆ ಮಗುಗೆ ಇರ್ತೈತಿ. ಆದ್ರ ಸಂಖ್ಯೆ ಒಳಗೆ ಬರೆಯಪ್ಪ ಅಂತ ಹೇಳಿದ್ರ ಆ ಮಗುವಿಗೆ ಸಂಖ್ಯೆ ಒಳಗೆ ಬರೆಯಕ್ ಬರಲ್ಲ. ಈ ರೀತಿಯಾಗಿರ್ತಕ್ಕಂಥ ಮಕ್ಕಳ ಕಲಿಕೆಯಲ್ಲಿರ್ತಕ್ಕಂಥ ಹಲವಾರು ನ್ಯೂನತೆಗಳನ್ನ ಗಮನಿಸಿಕೊಂಡು ಬಹುಶಃ ಕಾರ್ಯಕ್ರಮದಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷ ಮಾರುತೇಶ ತಳವಾರ, ಪಟ್ಟಣ ಪಂಚಾಯತ್ ಅಧ್ಯಕ್ಷೆ ಲಲಿತಮ್ಮ, ಮುಖ್ಯೋಪಾಧ್ಯಾಯ ಶರಣಪ್ಪ ರಮಣಗಿ, ಗಿರಿಜಾ ಧರ್ಮಸಾಗರ, ಪೀರ ಸಾಹೇಬ್ ದಫೆದಾರ, ವೀರಣ್ಣ ಕೋಣಾರಿ ಸೇರಿದಂತೆ ಇತರರು ಭಾಗವಹಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಯೋಜನೆ ವಿರೋಧ, ಡಿಸಿಎಂ ಹೇಳಿಕೆಗೆ ತಿರುಗೇಟು, ಬಿಜೆಪಿ ಮುಖಂಡ ST ದಿಲೀಪ್ ಕುಮಾರ್ ವ್ಯಂಗ್ಯ. ಚಾಕುವಿನಿಂದ ಇರಿದ ಯುವಕನ ಭೀಕರ ಕೊಲೆ, ಬಳಿಕ ಕಲ್ಲು ಎತ್ತು ಹಾಕಿ ಬರ್ಬರ ಹತ್ಯೆ, ಕಲಬುರಗಿಯಲ್ಲಿ ಘಟನೆ.
ಕಾಸರಗೋಡಿನಲ್ಲಿ ಮಲಯಾಳಂ ಕಡ್ಡಾಯಕ್ಕೆ ವಿರೋಧ, ಸಾಹಿತಿಗಳು ಚಿತ್ರರಂಗದ ಮಧ್ಯಪ್ರವೇಶಕ್ಕೆ ಮನವಿ. ಕದಂಬ ಸಂಘಟನೆಯ ರಾಜ್ಯಾಧ್ಯಕ್ಷ ಕೆ ಬೇಕರಿ ರಮೇಶ್ ಹೇಳಿಕೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ನ್ಯೂಸ್. ಇದು ಜನರ ಧ್ವನಿ. ಸತ್ಯದ ಕಡೆ ನಮ್ಮ ನಡೆ.